ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಶೀಘ್ರದಲ್ಲಿ ಬಿಡುಗಡೆ ಆಗುತ್ತೆ ಅಂತ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ಆಧಾರ್ ಕಾರ್ಡ್ ಏನಿದೆ, ಸೊ ಪ್ರತಿಯೊಬ್ಬ ಮಹಿಳೆಯರ ಹತ್ರ ಅಥವಾ ಪುರುಷರ ಹತ್ರನೂ ಕೂಡ ಆಧಾರ್ ಕಾರ್ಡ್ ಇದೆ. ಸೊ ಇದರಲ್ಲಿ ಒಂದು ಹೊಸ ಬದಲಾವಣೆಗಳು ಬಂದಿದೆ ಅಂತಾನೆ ಹೇಳ್ಬೋದು. ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಈ ಒಂದು ಎರಡು ಅಪ್ಡೇಟ್ಗಳು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡಿ ದೆನ್ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡಬಹುದು. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜ್ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ಇವಾಗ ಆಧಾರ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಮೊದಲು ತಿಳಿಸ್ಕೊಡ್ತೀನಿ. ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಆಧಾರ್ ಕಾರ್ಡ್ ಅನ್ನ ನೀವು ಅಪ್ಡೇಟ್ ಮಾಡಿಸಬೇಕು ಅಂತ ಅಂದ್ರೆ ಕಳೆದ 10 ವರ್ಷಗಳಿಂದ ಯಾರು ಅಪ್ಡೇಟ್ ಮಾಡಿಸಿಲ್ಲ ಸೊ ಅವರು ಅಪ್ಡೇಟ್ ಮಾಡಿಸೋದಕ್ಕೆ ಇದೇ ತಿಂಗಳ 14ನೇ ತಾರೀಕಿನವರೆಗೂ ಕೂಡ ಗಡುವನ್ನ ಕೊಟ್ಟಿದ್ದಾರೆ. ಸೊ ಮಿಸ್ ಮಾಡದೆ ಮಾಡಿಸಿ. ನೆಕ್ಸ್ಟ್ ನಿಮಗೆ ಮಾಡಿಸಲಿಲ್ಲ ಅಂತ ಅಂದ್ರೆ ದಂಡವನ್ನ ವಿಧಿಸ್ತಾರೆ ಅಥವಾ ಆಧಾರ್ ಕಾರ್ಡ್ ನೀಡದೇ ಇರಬಹುದು. ನೆಕ್ಸ್ಟ್ ಇವಾಗ ನೀವೇನಾದ್ರೂ ಆಧಾರ್ ಕಾರ್ಡ್ ಅಡ್ರೆಸ್ ಅನ್ನ ಚೇಂಜ್ ಮಾಡಿಸಬೇಕು ಅಂತ ಬಯಸಿದ್ರೆ ಸೊ ಅದಕ್ಕೆ ಕೇವಲ ಒಂದೇ ಒಂದು ಸಲ ಕಾಲಾವಕಾಶವನ್ನ ಕೊಟ್ಟಿರುವಂತದ್ದು. ಸೊ ಪದೇ ಪದೇ ಮಾಡಿಸೋ ಅದಕ್ಕೆ ಅವಕಾಶ ಇಲ್ಲಿ ಇಲ್ಲ. ಇವಾಗ ಹೆಣ್ಮಕ್ಳಾಗಿದ್ರೆ ಗಂಡನ ಮನೆಗೆ ಬಂದಾಗ ಒಂದ್ಸಲ ಮಾಡಿಸಬಹುದು ಅಥವಾ ತವ್ರ ಮನೇಲಿ ಇದ್ದಾಗ ಒಂದ್ಸಲ ಮಾಡಿಸಿರ್ತಾರೆ. ನೆಕ್ಸ್ಟ್ ಗಂಡನ ಮನೆಗೆ ಬಂದಾಗ ಇನ್ನೊಂದ್ಸಲ ಚೇಂಜ್ ಮಾಡಿಸ್ಕೋಬಹುದು. ಸೊ ಈ ರೀತಿ ಒಂದೇ ಒಂದ್ಸಲ ಅವಕಾಶವನ್ನ ಕೊಟ್ಟಿರುವಂತದ್ದು. ನೆಕ್ಸ್ಟ್ ನೀವು ಇವಾಗ ಆಧಾರ್ ಕಾರ್ಡ್ ಅನ್ನ ಮಾಡಿಸುವಾಗ ಬಯೋಮೆಟ್ರಿಕ್ ಆಗಿ ನಮ್ಮ ಬೆರಳು ಗುರುತನ್ನ ಪಡೆದುಕೊಳ್ತಾರೆ ಅಲ್ವಾ. ಸೊ ಅದನ್ನ ಇವಾಗ ಹೊಸ ರೀತಿಯಲ್ಲಿ ಬದಲಾವಣೆ ಕೂಡ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನಮ್ಮ ಹೆಸರು ಏನಿರುತ್ತೆ ಸೊ ಅಲ್ಲಿ ವೈಫ್ ಆಫ್ ಆಗಿರ್ಬೋದು ಅಥವಾ ಡಾಟರ್ ಆಫ್ ಆಗಿರ್ಬೋದು. ಸೊ ಈ ರೀತಿ ನಮಗೆ ಅಡ್ರೆಸ್ ಗಳನ್ನ ಮೆನ್ಷನ್ ಮಾಡ್ತಾ ಇದ್ರು. ಬಟ್ ಇನ್ ಮುಂದೆ ಏನ್ ಮಾಡ್ತಾರೆ ಅಂತ ಅಂದ್ರೆ ಕೇರ್ ಆಫ್ ಅಂತ ಇಲ್ಲಿ ಒಂದು ಹೊಸ ಬದಲಾವಣೆಯನ್ನ ಮಾಡ್ತಾರೆ ಅಂತ ಅಂದ್ರೆ ಇವಾಗ ಡಾಟರ್ ವೈಫ್ ಆಫ್ ಅಂತ ಏನಿತ್ತು ಸೊ ಅದನ್ನ ಕೇರ್ ಆಫ್ ಅಂತ ಮಾಡ್ತಾರೆ. ಸೊ ಈ ರೀತಿ ಮಾಡೋದಾಗಿ ಒಂದು ಬದಲಾವಣೆಯನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಇಷ್ಟು ಬದಲಾವಣೆಗಳು ಆಧಾರ್ ಕಾರ್ಡ್ ಅಲ್ಲಿ ಇನ್ ಮುಂದೆ ಕಂಡು ಬರುತ್ತೆ. ಸೊ ಇದ್ರ ಬಗ್ಗೆ ಅತಿ ಹೆಚ್ಚು ಮಾಹಿತಿ ಬಂದ್ರೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಸೈಕ್ಲೋನ್ ಏನ್ ಇಟ್ಕೊಂಡಿತ್ತು ಅಲ್ವಾ ಸೊ ಒಂದು ವೀಕ್ ಇಂದ. ಸೊ ಹಾಗಾಗಿ ಏನಾಗಿದೆ ಅಂತ ಅಂದ್ರೆ ಇಲ್ಲಿ ಈರುಳ್ಳಿ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು, ಎರಡರ ಒಂದು ದರ ಕೂಡ ಗಗನಕ್ಕೆ ಏರಿದೆ ಅಂತಾನೆ ಹೇಳ್ಬೋದು. ಗ್ರಾಹಕರಿಗೆ ತುಂಬಾನೇ ಬೇಸರ ಆಗಿದೆ. ಯಾಕೆ ಅಂತ ಅಂದ್ರೆ 1 ಕೆಜಿ ಈರುಳ್ಳಿ ಆಲ್ಮೋಸ್ಟ್ 70 ರಿಂದ 80 ರೂಪಾಯಿ ರೀಚ್ ಆಗಿದೆ. ಅದರಲ್ಲೂ 1 ಕೆಜಿಗೆ. ಇನ್ನ ಬೆಳ್ಳುಳ್ಳಿ ಅಂತೂ ಮಾತಾಡಿಸೋ ಹಾಗೆ ಇಲ್ಲ. 450 ರೂಪಾಯಿಂದ 500 ರೂಪಾಯಿ ಕೆಜಿ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಪ್ರತಿಯೊಂದು ಅಡುಗೆಗೂ ಕೂಡ ಬಳಸುವಂತಹ ಒಂದು ತರಕಾರಿ ಅಂತ ಅಂದ್ರೆ ಈರುಳ್ಳಿ, ಬೆಳ್ಳುಳ್ಳಿ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಸೊ ಇದರಿಂದ ಗ್ರಾಹಕರು ತುಂಬಾನೇ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅತಿ ಹೆಚ್ಚು ರೇಟ್ ಆಗಿರೋದ್ರಿಂದ. ನೆಕ್ಸ್ಟ್ ಇವಾಗ ಗೃಹಲಕ್ಷ್ಮಿ ಯೋಜನೆ 15ನೇ ಕಂತಿನ ಹಣ ಶೀಘ್ರದಲ್ಲಿ ಬಿಡುಗಡೆ ಆಗುತ್ತೆ ಅಂತ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಸನದಲ್ಲಿ ನಡೆದಂತಹ ಫಂಕ್ಷನ್ ಅಲ್ಲಿ ಮಾತಾಡಿದ್ದಾರೆ. ಸೊ ಈ ರೀತಿಯಾಗಿ ನಾವು ಬಡ ಜನರಿಗೋಸ್ಕರನೇ ಈ ಒಂದು 5 ಗ್ಯಾರಂಟಿಗಳನ್ನ ಕೊಟ್ಟಿರುವಂತದ್ದು. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ದಾರೆ. ಸೊ ನಾವೇನೋ ಹೇಳಿದ್ವಿ ಅಂತ ಅಂದ್ರೆ ಇವಾಗ 1.5 ವರ್ಷದಿಂದನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಯಾವ ತಿಂಗಳು ಕೂಡ ಸ್ಟಾಪ್ ಮಾಡಿಲ್ಲ ಅಂತ ಅಂದ್ರೆ 2 ತಿಂಗಳು 3 ತಿಂಗಳು ಸೊ ಲೇಟ್ ಆಗಿ ಕೊಟ್ಟಿದೀವಿ ಹೊರತು ಯಾವ ತಿಂಗಳ ಹಣವನ್ನು ಕೂಡ ನಾವು ಪೆಂಡಿಂಗ್ ಉಳಿಸ್ಕೊಂಡಿಲ್ಲ. ಸೊ ಪ್ರತಿ ತಿಂಗಳ ಹಣವನ್ನು ಕೂಡ ಕೊಟ್ಟಿದೀವಿ. ವಿಪಕ್ಷ ನಾಯಕರು ಅವ್ರಿಗೆ ಏನ್ ಇಷ್ಟ ಬರುತ್ತೆ ಸೊ ಆ ರೀತಿ ಮಾತಾಡ್ತಾರೆ. ಸೊ ಗವರ್ಮೆಂಟ್ ಇಂದ ಬರುವಂತಹ ಒಂದು ಹಣ ಅಂತಂದ್ರೆ ನಮಗೂ ಕೂಡ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಹಣವನ್ನ ಬಿಡುಗಡೆ ಮಾಡಬೇಕು. ಆನಂತರನೇ ನಾವು ಕೂಡ ಜಮಾ ಮಾಡೋದಕ್ಕೆ ಆಗುವಂತದ್ದು. ಸೊ ಸ್ವಲ್ಪ ತಡ ಆಗುತ್ತೆ. ಆದ್ರೂ ಕೂಡ ನಾವು ಯಾವುದೇ ಒಂದು ಹಣವನ್ನ ಪೆಂಡಿಂಗ್ ಉಳಿಸ್ಕೊಂಡಿಲ್ಲ. ಸೊ ಹಾಗಾಗಿ ಎಲ್ರಿಗೂ ಕೂಡ ಹಣವನ್ನ ರೀಚ್ ಮಾಡಿದೀವಿ. ಸೊ ಹಾಗಾಗಿ ಹಾಸನದಲ್ಲಿ ನಡೆದಂತಹ ಒಂದು ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಹೇಳಿದ್ದಾರೆ, ನೀವು ಯಾವುದೇ ರೀತಿ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ. ಎಲ್ರಿಗೂ ಕೂಡ ಹಣವನ್ನ ಜಮಾ ಮಾಡ್ತೀವಿ. ಸ್ವಲ್ಪ ದಿನ ಲೇಟ್ ಆಗ್ಬೋದು ಅಷ್ಟೇನೆ. ಬಟ್ ಹಣವನ್ನೇ ಜಮಾ ಮಾಡೋದಿಲ್ಲ ಅಂತ ನಾವೆಲ್ಲೂ ಕೂಡ ಹೇಳೋದಿಲ್ಲ. ಯಾಕೆ ಅಂತಂದ್ರೆ ವಿಪಕ್ಷ ನಾಯಕರು ಇವರು ಕೊಡ್ತಿರುವಂತಹ 5 ಗ್ಯಾರಂಟಿಗಳು ಮೋಸ, ಶಕ್ತಿ ಯೋಜನೆ ಸ್ಟಾಪ್ ಮಾಡಿ, ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಮಾಡಿ ಅಂತ ಹೇಳ್ತಾನೆ ಇರ್ತಾರೆ. ಯಾಕೆ ಅಂತಂದ್ರೆ ನೆಕ್ಸ್ಟ್ ಬರುವಂತಹ ಎಲೆಕ್ಷನ್ ಅಲ್ಲಿ ನಮ್ಮ ಸರ್ಕಾರನೇ ವಿನ್ ಆಗುತ್ತೆ ಅನ್ನೋ ಒಂದು ಅವ್ರಿಗೆ ಬೇಸರ ಇರಬಹುದೇನೋ. ಸೊ ಅದಕ್ಕೆ ಈ ರೀತಿ ಮಾತಾಡ್ತಾರೆ ಅಂತ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಹೇಳಿದ್ದಾರೆ. ಇದ್ರ ಜೊತೆಗೆ ರೇಷನ್ ಕಾರ್ಡ್ ಗಳನ್ನ ಏನು APL ಗೆ ಕನ್ವರ್ಟ್ ಆಗಿರ್ಬೋದು, ಸಸ್ಪೆಂಡ್ ಮಾಡಿರೋದಾಗಿರ್ಬೋದು. ಸೊ ಇದನ್ನ ಮಾಡಿದಂತಹ ಉದ್ದೇಶ ಬಂದ್ಬಿಟ್ಟು ಏನಂತ ಅಂದ್ರೆ ಈ ಒಂದು BPL ರೇಷನ್ ಕಾರ್ಡ್ ಕೇವಲ ಬಡವರಿಗೆ ಮಾತ್ರ ಸೀಮಿತವಾಗಿರಬೇಕು. ಸೊ ಶ್ರೀಮಂತರು ಕೂಡ ಈ ಒಂದು ಕಾರ್ಡ್ ಅನ್ನ ಮಾಡಿಸ್ಕೊಂಡಿದ್ದಾರೆ ಅನ್ನೋ ಒಂದು ಕಾರಣಕ್ಕಾಗಿ ನಾವು ಈ ರೀತಿ ಮಾಡಿದಂತದ್ದು. ಸೊ ಅದ್ರ ಬಗ್ಗೆ ಯಾವುದೇ ರೀತಿ ಡೌಟ್ ಇಲ್ಲ, ಡೌಟ್ ಪಡುವಂತ ಅವಶ್ಯಕತೆ ಇಲ್ಲ ನೀವು. ಸೊ ನಾವು ಮೋಸ ಮಾಡಬೇಕು ಅಂತ ಯಾವುದೇ ಕಾರಣಕ್ಕೂ ಕೂಡ ಮಾಡಿರೋದಲ್ಲ. ನಮ್ಮ 5 ಗ್ಯಾರಂಟಿಗಳು ಏನಿದ್ರು ಬಡವರಿಗೆ ಮಾತ್ರ ಸೀಮಿತ ಆಗಿರಬೇಕು ಅಂತ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ದಾರೆ. ಜೊತೆಗೆ ಅತಿ ಶೀಘ್ರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡ್ತೀವಿ. ಯಾರು ಕೂಡ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಅದನ್ನೇ ಹೇಳಿದ್ದಾರೆ. ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ ಬೈ.